ನಮಸ್ಕಾರ ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ. ನಾನು ಉಸ್ತುವಾರಿ ಇದ್ದಾಗ ಡಿಕೆಶಿಗೆ ಬೆಳಗಾವಿ ಪ್ರವೇಶಕ್ಕೆ ಬಿಟ್ಟಿಲ್ಲ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ. ಕಾಲೇಜು ಮತ್ತಷ್ಟು ಬೆಳೆಯಲು ಶ್ರಮ ವಹಿಸಿ ನಿಮ್ಮೊಂದಿಗೆ ಆಡಳಿತ ಮಂಡಳಿ ಸದಾ ಕಾಲ ಜೊತೆಗಿರುತ್ತದೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ನೂತನ ಅಧ್ಯಕ್ಷ ದ್ಯಾವೇಗೌಡ ಭರವಸೆ. ಗೋವುಗಳ ಕೆಚ್ಚಲು ಕೊಯ್ದ ಪ್ರಕರಣ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಸದಸ್ಯರಿಂದ ಪ್ರತಿಭಟನೆ. ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ. ನಾನು ಕಾಂಗ್ರೆಸ್ ಶಾಸಕನಾಗಿರುವಾಗ ಡಿಕೆ ಶಿವಕುಮಾರ್ನನ್ನ ಬೆಳಗಾವಿ ಜಿಲ್ಲೆಗೆ ಬರಲು ಕೊಟ್ಟಿಲ್ಲ. ನಾನು ಅಧಿಕಾರ ನಡೆಸಿದ್ದೇನೆ. ಸಾಮೂಹಿಕ ನಾಯಕತ್ವದಲ್ಲಿ ಡಿಕೆ ಶಿವಕುಮಾರ್ ಮಾತು ಕೇಳಿದ್ದೇನೆ ಎಂದು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದರು. ಬೆಳಗಾವಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ಸಭೆ ನಡೆದಿತ್ತು. ಸನ್ಮಾನ್ಯ ಡಿಕೆ ಶಿವಕುಮಾರ್ ರಾಜ್ಯದ ಜನರಿಗೆ ತಪ್ಪು ಸಂದೇಶ ಕೊಟ್ಟಿದ್ರು. ಈ ವೇಳೆ ಸತೀಶ್ ಜಾರಕಿಹೊಳಿ ಮಧ್ಯ ಪ್ರವೇಶಿಸಿ ಸ್ಪಷ್ಟನೆ ನೀಡಿದ್ರು. ಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿದ್ದರಿಂದ ಸ್ಪಷ್ಟನೆ ನೀಡುತ್ತಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಪರಮೇಶ್ವರ್ ಅವರು ಆ ವೇಳೆ ಅಧ್ಯಕ್ಷರಾಗಿದ್ರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ಆಗಲು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ವಿರೋಧ ಮಾಡುವ ಶಕ್ತಿ ಕೊಟ್ಟಿದ್ದಕ್ಕೆ ಡಿಕೆ ಶಿವಕುಮಾರ್ಗೆ ಧನ್ಯವಾದ ಹೇಳುತ್ತೇನೆ. 2013ರಿಂದ 2018ರವರೆಗೆ ಕಾಂಗ್ರೆಸ್ ಪಕ್ಷದ ಕಚೇರಿ ಆಗಿದ್ದರ ಬಗ್ಗೆ ಹೇಳಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲಾಧ್ಯಕ್ಷೆಯಾಗಿದ್ರು. ಅಂದು ಮಹದೇವಪ್ಪ ಅವರು ಕಟ್ಟಡ ನಿರ್ವಹಣೆ ಕಮಿಟಿ ಅಧ್ಯಕ್ಷರಾಗಿದ್ರು. ಆಗ ನಾನು ಶಾಸಕನಾಗಿದ್ದೆ. ಹೆಬ್ಬಾಳ್ಕರ್ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡುತ್ತಿದ್ವಿ. ಶಂಕರಾನಂದ ಅವರ ಹೆಸರಿನಲ್ಲಿ ಜಾಗ ಇದ್ದು ಅವರ ಮಕ್ಕಳಿಗೆ ಜಾಗ ನೀಡುವಂತೆ ಕನ್ವಿನ್ಸ್ ಮಾಡಿದ್ದೆ. ಆರ್ಟಿಒ ಸರ್ಕಲ್ನಲ್ಲಿ ಜಾಗ ಬಿಟ್ಟು ಕೊಡುವಂತೆ ಕನ್ವಿನ್ಸ್ ಮಾಡಿದ್ದೆ. ಬಳಿಕ ಕ್ಯಾಬಿನೆಟ್ಗೆ ತಂದು ಆ ಜಾಗ ಮಂಜೂರು ಮಾಡಿಸಿದೆ. ನಾನು 54 ಲಕ್ಷ ಜಾಗಕ್ಕೆ ಹಣ ನೀಡಿ ಖರೀದಿ ಪ್ರಕ್ರಿಯೆ ಮಾಡಿಸಿದ್ವಿ ಎಂದು ಸ್ಪಷ್ಟಪಡಿಸಿದ್ರು. ಅದು ಮುಗಿದ ಅಧ್ಯಾಯ. ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ, ನಿಷ್ಠಾವಂತ ಕಾರ್ಯಕ್ಕೆ ಕೆಲಸ ಮಾಡ್ತೀನಿ. ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ಐತೆ, ಖರೆ ನಿಜ ಐತಿ. ಯಾಕೆ ನಿಮ್ಮನ್ನ ಇಲ್ಲ, ನಾ ಈಗ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಅದನ್ನ ಅವರು ಅದ್ರ ಸಂಬಂಧ ಇಲ್ಲ. ಅದು ಏನು ನನಗೆ ಗೊತ್ತಿಲ್ಲ. ನಾ ಪಕ್ಷ ಬಿಟ್ಟಿದ್ದೇನೆ. ನಾ ಬಿಜೆಪಿ ಪಕ್ಷದ ಅದು ಸಹಿತ ಇವತ್ತು ಕಾರ್ಯಾಲಯ ಆಗ ಅದನ್ನು ಸಹಿತ ಜಾಗ ನಾನು ಓಡಾಡಿ ಮಾಡಿದೆ. ನಾನು ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಏನು ಸರ್ ಅಲ್ಲಿ? ಯಾಕಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ. ಸತೀಶ್ ಜಾರಕಿಹೊಳಿ ಏನಾದ್ರು ಕೊಡುಗೆ ಐತೆ ಇಲ್ಲ? ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವರ ಕೊಡುಗೆ ಇದೆ. ಅವರು ಕೊಡುಗೆ ಇದೆ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹರಿದಾಗಿದೆ. ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಪ್ರಮಾಣ ಮಾಡಿ ಇವತ್ತು ನಿರ್ವಹಣೆಗೋಸ್ಕರ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ. ಅವ್ರು ನಡೆಸೋದು ನಾನು ಕೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ಅವರು ಅದರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡಲಿಕ್ಕೆ ಅವ್ರದ್ದು ಕೈ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ನೂತನ ಅಧ್ಯಕ್ಷ ಟಿ ದ್ಯಾವೇಗೌಡರು ಹಾಗೂ ಪದಾಧಿಕಾರಿಗಳಿಗೆ ನೌಕರರು ಅಭಿನಂದನೆಯನ್ನ ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಟಿ ದ್ಯಾವೇಗೌಡರು, ಎಲ್ಲರೂ ಉತ್ತಮ ಕೆಲಸ ನಿರ್ವಹಿಸುತ್ತಿರುವುದು ನಮಗೆ ಸಂತೋಷ ತಂದಿದೆ. ಇನ್ನು ಚೆನ್ನಾಗಿ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಒಳ್ಳೆಯ ಹೆಸರು ಬರಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರಲ್ಲದೆ ನಿಮ್ಮ ಜೊತೆಯಲ್ಲಿ ಆಡಳಿತ ಮಂಡಳಿ ಸದಾಕಾಲ ಜೊತೆಗಿರುತ್ತದೆ ಎಂದು ತಿಳಿಸಿದರು. ಉಪಾಧ್ಯಕ್ಷರಾದ ಬಿಆರ್ ಗುರುದೇವ್ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಹಿರಿಯ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ 1987ರಿಂದ ಆಡಳಿತ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ನನಗೆ ಸಂತೋಷ ತಂದಿದೆ. ಕಾಲೇಜು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಸ್ಥೆ ಬೆಳೆಯಲು ಎಲ್ಲರ ಸಹಕಾರ ಅಗತ್ಯ ಎಂದರು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಚೌಡುವಳಿ ಜಗದೀಶ್ ಮಾತನಾಡಿ, ಈ ಸಂಸ್ಥೆಯು ಬೆಳೆಯಲು ಅಶೋಕ್ ಹಾರನೇಳಿಯವರು ಶ್ರಮ ವಹಿಸಿದ್ದಾರೆ. ಹಳೆಯ ಹಾಗೂ ಹೊಸ ನಿರ್ದೇಶಕರ ಸಹಕಾರದಿಂದ ಅಭಿವೃದ್ಧಿ ಕೆಲಸ ಮಾಡುತ್ತೇವೆ. ಎಲ್ಲ ನೌಕರ ಬಾಂಧವರು ಸಂಸ್ಥೆಯ ಬೆಳವಣಿಗೆಗೆ ಸಹಕಾರ ನೀಡಿ ಎಂದು ತಿಳಿಸಿದರು. ಈ ವೇಳೆ ಸಹ ಕಾರ್ಯದರ್ಶಿ ಜೆಆರ್ ಶ್ರೀನಿವಾಸ್, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ, ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಎಸ್ ಪ್ರದೀಪ್, ಕಾಲೇಜಿನ ಸಹಾಯಕ ಆಡಳಿತಾಧಿಕಾರಿ ಪಾರ್ವತಮ್ಮ, ರಿಜಿಸ್ಟ್ರಾರ್ ಕುಮುದ, ಸಹ ರಿಜಿಸ್ಟ್ರಾರ್ ಎಚ್ಎಸ್ ಲಕ್ಷ್ಮಿ ಹಾಗೂ ನೌಕರರು ಭಾಗವಹಿಸಿದರು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನ ಕಡಿದು ವಿಕೃತವಾಗಿ ವರ್ತಿಸಿರುವ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೆಲಕಾಲ ಧರಣಿ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಹಾಗೂ ಗೋವುಗಳ ಕೆಚ್ಚಲನ್ನ ಕತ್ತರಿಸಿ ವಿಕೃತ ಮೆರೆದಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷ ಸ್ಥಾನಮಾನವಿದೆ. ಗೋವು ಆಧಾರಿತ ಕೃಷಿ ಒಂದು ಬಹುಮುಖ್ಯವಾದ ವಿಚಾರವಾಗಿದ್ದು ಗೋವುಗಳಿಗೆ ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಭವವಿದೆ. ಆದರೆ ಕಿಡಿಗೇಡಿಗಳು ಗೋವುಗಳ ಕೆಚ್ಚಲನ್ನ ಕಡಿದು ವಿಕೃತ ಮೆರೆದಿರುವುದು ಖಂಡನೀಯ.
ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದ್ದ ಸಮಯದಲ್ಲಿ ರಾಜ್ಯಾದ್ಯಂತ ಒಟ್ಟು 15 ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಲಾಗಿತ್ತು. ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಆಡಳಿತ ನಡೆಸುತ್ತಿದ್ದು, ಗೋಶಾಲೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿ ಅದರ ಮೂಲ ಉದ್ದೇಶಗಳಿಗೆ ತೊಂದರೆ ಕೊಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ರಾಜ್ಯದ ಜನತೆಗೆ ಮಾಡಿದ ಅನ್ಯಾಯವಾಗಿದೆ ಎಂದರು. ವಿನಾಯಕನಗರದಲ್ಲಿ ಮೊನ್ನೆ ಒಂದು ನಡೆದಂಥ ದುರ್ಘಟನೆ, ಒಬ್ಬ ಅಲ್ಪಸಂಖ್ಯಾತರನ್ನು ಯಾವುದೋ ಒಬ್ಬ ಬಿಹಾರದ ರಾಜ್ಯವನ್ನು ಕರ್ಕೊಂಬಂದು 3 ಹಸುಗಳನ್ನು ರಾತ್ರಿ ಸಂದರ್ಭದಲ್ಲಿ 3 ಹಸುಗಳ ಕೆಚ್ಚಲನ್ನು ಕೊಯ್ದು ವಿಕಾರ ದರ್ಶನವನ್ನು ಮಾಡಿದ್ದಾನೆ. ಇಂಥ ಒಬ್ಬ ದುಷ್ಟ ಸರ್ಕಾರಕ್ಕೆ, ಇಂಥ ಒಬ್ಬ ದುಷ್ಟ ಅಲ್ಪಸಂಖ್ಯಾತರಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಅಧಿಕಾರದಿಂದ ಇಳಿಬೇಕು ಅಂತಂತೇಳಿ ನಾವು ಇಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ನಮ್ಮ BJP ಪಕ್ಷವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಇದರಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾದ ಮುಂಚೂಣಿಯಲ್ಲಿ ಪ್ರತಿಯೊಬ್ಬ BJP ಕಾರ್ಯಕರ್ತರು ಕೂಡ ಸೇರಿ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15 ಜಿಲ್ಲೆಗಳಲ್ಲಿ ಒಂದು ಹೊಸ ಗೋಶಾಲೆಯನ್ನು ತೆರೀಬೇಕು, ಗೋಗಳ ಅಭಿವೃದ್ಧಿಗೆ ಇದರ ಮೂಲಕ ರೈತರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂತೇಳಿ ನಮ್ಮ ಹಿಂದಿನ ಸರ್ಕಾರ ಏನು ಸಂಕಲ್ಪವನ್ನು ಮಾಡಿತ್ತು ಅದನ್ನು ಧಿಕ್ಕರಿಸಿ ಈ ಒಂದು ಸಿದ್ದರಾಮಯ್ಯನ ಸರ್ಕಾರ ತಾಲೂಕು ಕಚೇರಿಯ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಕಾರ್ಯಕ್ಕೆ ಸ್ಥಳೀಯ ಶಾಸಕ HP ಸ್ವರೂಪ್ ಪ್ರಕಾಶ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ತಾಲೂಕು ಕಚೇರಿ ವ್ಯಾಪ್ತಿಯ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವ ಕಾರ್ಯಕ್ರಮ ಇದಾಗಿದ್ದು, ಇನ್ನು ಮುಂದೆ ರೈತರು ಹಾಗೂ ಸಾರ್ವಜನಿಕರಿಗೆ ಸುಲಭ ರೀತಿಯಲ್ಲಿ ತಮಗೆ ಬೇಕಾದ ಎಲ್ಲ ಭೂ ದಾಖಲೆಗಳು ಶೀಘ್ರವಾಗಿ ಸಿಗಲಿದೆ. ಕಂದಾಯ ಇಲಾಖೆಯಿಂದ ಹಾಸನ ತಾಲೂಕು ಕಚೇರಿಯ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವುದಕ್ಕೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕೀಗ ಚಾಲನೆ ನೀಡಲಾಗಿದೆ. ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣದಿಂದ ಹಳೆಯ ದಾಖಲೆಗಳ ಸಂರಕ್ಷಣೆ ಹಾಗೂ ಕಳವು ಮಾಡಲು ತಿದ್ದಲು ಸಾಧ್ಯವಾಗುವುದಿಲ್ಲ. ಹಿಂದಿನ ಎಲ್ಲ ಭೂ ದಾಖಲೆಗಳನ್ನು ಸುಭದ್ರವಾಗಿಡಲು ಶಾಶ್ವತವಾಗಿ ರಕ್ಷಣೆ ದುರುಪಯೋಗವಾಗದಂತೆ ನೋಡಿಕೊಳ್ಳುವುದಾಗಿದೆ. ಡಿಜಿಟಲೀಕರಣ ಮಾಡಿದರೆ ಯಾವ ಸಮಸ್ಯೆ ಬರುವುದಿಲ್ಲ, ಎಲ್ಲರಿಗೂ ಅನುಕೂಲವಾಗಲಿ ಎಂದು ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ DG ದಾಖಲೆಗಳಾಗಿ ಪರಿವರ್ತನೆ ಮಾಡುವುದರಿಂದ ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆ ನಿವಾರಣೆ ಆಗಲಿದೆ ಎಂದರು. ಕಂದಾಯ ಇಲಾಖೆ ವತಿಯಿಂದ ಏನು ಸಚಿವರಂಥ ಕೃಷ್ಣೇಗೌಡರು ಒಂದು ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ. ಇವತ್ತು ನಮ್ಮ ತಾಲೂಕು ಕಚೇರಿಯಲ್ಲಿ ಏನು ಭೂ ದಾಖಲೆಗಳಿತ್ತು, ಈ ಹಿಂದಿನಿಂದಲೂ ಕೂಡ ಲಕ್ಷಾನು ಪುಟಗಳ ಒಂದು ದಾಖಲೆಗಳು ಫೈಲ್ಗಳಿಂದ ಇರ್ಬೋದು ಎಲ್ಲ ಕೂಡ ಡಿಜಿಟಲೀಕರಣ ಮಾಡಲಿಕ್ಕೆ ಏನು ಇದು ಮಾಡಲಿಕ್ಕೆ ಇವತ್ತು ಏನು ಕಾರ್ಯವನ್ನು ಕೈಗೊಂಡಿದ್ದಾರೆ. ಇದು ಯಶಸ್ವಿಯಾಗಲಿ ಅಂತ ನಾನು ನನ್ನ ಪರ ಶಾಸಕ ವೈಯಕ್ತಿಕವಾಗಿ ನಾನು ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಈಗಾಗಲೇ ಡಿಜಿಟಲೈಸೇಷನ್ ವಿಚಾರಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಎಷ್ಟು ಅನುಕೂಲ ಇದೆ ಅಂತ. ಈಗಾಗಲೇ ಈ ಹಿಂದಿನಿಂದಲೂ ಕೂಡ ದಾಖಲೆಗಳನ್ನ ತಿದ್ದುವಂಥ ಕೆಲಸ ಇರ್ಬೋದು ಅಥವಾ ಅಳಿಸುವಂಥ ಕೆಲಸ ಇರ್ಬೋದು, ದುರುಪಯೋಗ ಪಡುವಂಥ ಕೆಲಸ ನಡೀತಾ ಇತ್ತು. ಅದನ್ನು ಕೂಡ ಈ ಒಂದು ಏನು ಡಿಜಿಟಲೀಕರಣ ಮಾಡೋ ಒಂದು ಕಾರ್ಯಕ್ರಮದಲ್ಲಿ ಅದು ಕೂಡ ಆಗಕ್ಕಾಗಲ್ಲ. ಅದೇ ರೀತಿ ಈ ದಾಖಲೆಗಳನ್ನ ಶಾಶ್ವತವಾಗಿ ಫೆಬ್ರವರಿ 12ರಿಂದ 14ರವರೆಗೆ 3 ದಿನಗಳ ಕಾಲ ಸಕಲೇಶಪುರದ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿಯ ಅನಾವರಣ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ನಗರದಲ್ಲಿಂದು ಕೆಂಪೇಗೌಡರ ಕಂಚಿನ ಪುತ್ಥಳಿಯನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ HM ವಿಶ್ವನಾಥ್, ಫೆಬ್ರವರಿ 12, 13 ಮತ್ತು 14ರಂದು ಸಕಲೇಶಪುರ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಅವರ ಕಂಚಿನ ಪುತ್ಥಳಿ ಅನಾವರಣ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ರಾಜ್ಯ ಕೆಂಪೇಗೌಡ ವೇದಿಕೆ ವತಿಯಿಂದ ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಕೊಂಡೊಯ್ಯುತ್ತಿರುವ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪುತ್ಥಳಿಯು ಬುಧವಾರದಂದು ನಗರಕ್ಕೆ ಆಗಮಿಸಿದ್ದು, ತಾಲೂಕಿನ ಸಮುದಾಯದ ಎಲ್ಲಾ ಬಂಧುಗಳ ಸಮ್ಮುಖದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸಿ ಗೌರವವನ್ನು ಸಲ್ಲಿಸಲಾಯಿತು ಎಂದು ತಿಳಿಸಿದರು. ನಾಡಪ್ರಭು ಕೆಂಪೇಗೌಡ ನಾಡನ್ನು ಕಟ್ಟಿ 550 ವರ್ಷಕ್ಕೂ ಹೆಚ್ಚಾಗಿದೆ. ಈಗಾಗಲೇ ಕೆಂಪೇಗೌಡರ ವಿಗ್ರಹನ ಸಕಲೇಶಪುರ ತಾಲೂಕು ಒಕ್ಕಲಿಗ ಸಂಘ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದೀವಿ. ಸಕಲೇಶಪುರ ನಿಮ್ಗೆ ಗೊತ್ತಿದೆ, ಒಂದು ಪ್ರಕೃತಿಯ ದತ್ತವಾಗಿರ್ತಕ್ಕಂಥ ಊರು. ಅಲ್ಲಿ ನಾವು ಈಗಾಗಲೇ ಹೇಮಾವತಿ, ಬುದ್ಧ, ಬಸವ, ಅಂಬೇಡ್ಕರ್ ಸ್ಟ್ಯಾಚ್ಯೂನ ಈಗಾಗಲೇ ನಾವು ಮಾಡಿದ್ದೀವಿ. ಈಗ ಇದು 5ನೇ ವಿಗ್ರಹ ಮಾಡ್ತಾ ಇದ್ದೀವಿ ನಾಡಪ್ರಭು ಕೆಂಪೇಗೌಡ. ಕಾರಣ ಇಷ್ಟೇ, ನಮ್ಮ ಜನರ ಉದ್ಯೋಗ ಮತ್ತು ಬದುಕನ್ನು ಇವತ್ತು ಹರಿಸಿ ಹೋಗ್ತಕ್ಕಂಥ ಬೆಂಗಳೂರಿಗೆ ಹೋಗ್ತಕ್ಕಂಥ
ಯಾರ್ಯಾರು ಜನ ಇದ್ದಾರೆ ಅದು ಕೆಂಪೇಗೌಡನ ನೆನೆಸಲೇಬೇಕು. ಇವತ್ತು ಹಾಸನ ಇರ್ಬೋದು, ಕರ್ನಾಟಕ ರಾಜ್ಯ ಏನೇ ಇಷ್ಟು ದೊಡ್ಡ ಅಭಿವೃದ್ಧಿ ಬರೋಕ್ಕೆ ಕಾರಣ ರಾಷ್ಟ್ರ ರಾಜಕಾರಣದಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದೊಳಗಡೆ ಅಭಿವೃದ್ಧಿಗೆ ಪರವಾಗಿ ಮಾತಾಡಬೇಕು ಅಂದರೆ ಅದು ಬೆಂಗಳೂರು ಬಿಟ್ಟು ಮಾತಾಡೋಕ್ಕಾಗಲ್ಲ. ಆ ಕಾರಣ ಅದಕ್ಕೆ ಕೆಂಪೇಗೌಡ ಹಾಕಿಕೊಟ್ಟಂಥ ಅಭಿವೃದ್ಧಿ ಪಥ ಮತ್ತು ನಗರ ರಾಜಧಾನಿ ಆಗಕ್ಕಾಯ್ತು ಇವತ್ತು, ಮತ್ತು ನಾವೆಲ್ಲ ಅಭಿವೃದ್ಧಿ ಆಗಕ್ಕಾಯ್ತು. ಆ ಕಾರಣಕ್ಕೆ ಸಕಲೇಶಪುರ ಒಕ್ಕಲಿಗ ಸಂಘ ಈ ನಿರ್ಧಾರ ತಗೊಂಡು ಭಾರಿ ದೊಡ್ಡ ಬೃಹತ್ತಾದಂಥ ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮರಗೂರು ಅನಿಲ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರ ಚುನಾವಣೆಯು ಬುಧವಾರ ನಡೆಯಿತು. ಈ ಹಿಂದೆ ಇದ್ದಂತಹ ಚಂದ್ರಕಲಾ ಮಂಜುಗೌಡ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ಇಂದು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಮರಗೂರು ಅನಿಲ್ ಕುಮಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಮರಗೂರು ಅನಿಲ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಾಲೂಕಿನಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘವು ಬೃಹತ್ ಮಟ್ಟದಲ್ಲಿ ಬೆಳೆದಿದ್ದು ಇದಕ್ಕೆ ಅಪಾರ ಆಸ್ತಿಗಳನ್ನು ಕೂಡ ಒಳಗೊಂಡಿದೆ. ಇವುಗಳಿಂದ ಬಂದಂತಹ ಆದಾಯದಿಂದ ಸಮರ್ಪಕವಾಗಿ ರೈತರ ಹಿತ ಕಾಪಾಡಲು ಸಹಕರಿಸಬೇಕೆಂದು ತಿಳಿಸಿದರು. ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮರಗೂರು ಅನಿಲ್ ಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ TVPCMC ಎಲ್ಲ ನಿರ್ದೇಶಕ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು. ಏಕೆಂದರೆ ಅನಿಲ್ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಪ್ಯಾಕ್ಸ್ನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಕೊಂಡು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ದಿನಗಳಲ್ಲಿ ಎಲ್ಲರ ಅವರು ಏಕೆಂದರೆ ಕಾನೂನು ನುಡಿಯಲ್ಲಿ ಜನಸೇವೆ ವಿಶ್ವಾಸಕ್ಕನುಗುಣವಾಗಿ ಸೇವೆ ನೀಡ್ತಾ ಇದ್ದಾರೆ. TVPCMS ಆಡಳಿತದಲ್ಲೂ ಕೂಡ ಉತ್ತಮವಾದಂಥ ಆಡಳಿತವನ್ನು ನೀಡಿ ಇವತ್ತು TVPCMS ಗುರುತರವಾದಂಥ ಮಟ್ಟಕ್ಕೆ ಬೆಳೆಸಿದೆ. ಯಾಕಂದರೆ ಹಿಂದೆ ಇಲ್ಲಿ ಇರ್ತಕ್ಕಂಥ ಚೇರು, ಟೇಬಲ್ ಎಲ್ಲ ಜಪ್ತಿ ಮಾಡಿಕೊಂಡು ಕಳೆದ ಅವಧಿನಲ್ಲಿ ಸಹಕಾರಿ ರತ್ನ ಅಂತಲೇ ಪ್ರಶಸ್ತಿ ಪಡೆದಂಥ ನೆಚ್ಚಿನ ನಾಯಕರಾದಂಥ ನಮ್ಮ ಬಾಲಣ್ಣ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಮ್ಮೆಲ್ಲ ನಿರ್ದೇಶಕರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಾಯಕರು ಹೇಳಿದ ಹಾಗೆ TVPCMS ನಡೆದು ಬಂದ ಹಾದಿಯನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರು. ಈ ಜಾಗದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು, ಈ ಮುತ್ಸದ್ದಿ ರಾಜಕಾರಣಿಗಳಾದ ಶ್ರೀಕಂಠಯ್ಯನವರು ಕೂಡ 14 ವರ್ಷಗಳ ಕಾಲ ಈ ಜಾಗದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಕೂಡ, ಮಾರಾಟ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಅಂಥ ಈ ಒಂದು ಸ್ಥಾನದಲ್ಲಿ ನನ್ನನ್ನು ಇವತ್ತು ಅಧ್ಯಕ್ಷನಾಗಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡೋದು ನಮಗೆ ತುಂಬ ಸಂತೋಷ ತಂದಿದೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಈ ಒಂದು ಹುದ್ದೆ ಅಕ್ಕ ಮಾಯಾವತಿಯವರ 69ನೇ ಹುಟ್ಟುಹಬ್ಬ ಅಂಗವಾಗಿ ಬಿಎಸ್ಪಿ ಪಕ್ಷದ ವತಿಯಿಂದ ಮಳವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ವೇಳೆ ಬಿಎಸ್ಪಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ಮಾತನಾಡಿ, ಬಡವರು ಮುಂದುವರಿಸಬೇಕಾದರೆ ಮಾಯಾವತಿ ಅವರು ದೇಶದ ಪ್ರಧಾನಿಯಾಗಬೇಕು. ಅವರು ಈಗಾಗಲೇ 5 ಬಾರಿ ಮುಖ್ಯಮಂತ್ರಿಯಾಗಿ ಅನುಭವವಿದ್ದು ಬಡವರಿಗೆ ನಿವೇಶನವನ್ನು ಹಂಚುವ ಮೂಲಕ ಬಡವರ ಬಗ್ಗೆ ಕಾಳಜಿ ಇದೆ ಎಂಬುದನ್ನು ಆಡಳಿತ ಮಾಡಿ ತೋರಿಸಿದ್ದಾರೆ ಎಂದರು. ಮಹಿಳೆ ಅಕ್ಕ ಮಾಯಾವತಿಯವರ 69ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಮಳವಳ್ಳಿ ತಾಲೂಕು ಬಿಎಸ್ಪಿ ಘಟಕದ ವತಿಯಿಂದ ಮಳವಳ್ಳಿ ಜನರಲ್ ಹಾಸ್ಪಿಟ್ಲಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ಕಾರ್ಯಕ್ರಮವನ್ನು ವಿತರಿಸಲಾಗಿ ಈ ದಿನ ಈ ದೇಶದಲ್ಲಿ ಏನಾದರೂ ಬಡತನ ನಿರ್ಮೂಲ ಆಗಬೇಕು ಅಂತಂದರೆ ಈ ದೇಶಕ್ಕೆ ಬೇಕಾಗಿರೋದು ಅಕ್ಕ ಮಾಯಾವತಿಯವರ ಪ್ರಧಾನಿಯಾಗಬೇಕು ಅನ್ನೋದೇ ನಮ್ಮ ಬಹುಜನ ಸಮಾಜ ಪಾರ್ಟಿಯ ಮೂಲ ಉದ್ದೇಶ ಆಗಿದೆ. ಹಾಗೂ ಅಕ್ಕ ಮಾಯಾವತಿಯವರು 5 ಬಾರಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ 1,40,00,000 ಹೆಕ್ಟೇರ್ ಭೂಮಿಯನ್ನು ಒಂದೇ ರಾಜ್ಯಕ್ಕೆ ಹಂಚಿರೋದು ದೊಡ್ಡ ಮಟ್ಟದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಹಾಗೂ 1,40,40,000 ಜನಕ್ಕೆ ಬ್ಯಾಕ್ಲಾಗ್ ಹುದ್ದೆಯನ್ನು ಭರ್ತಿ ಮಾಡಿ ಅದೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಎಂಟೈರ್ ಇಂಡಿಯಾದಲ್ಲಿ, ಇಡೀ ದೇಶದಲ್ಲೇ ಬ್ಯಾಕ್ಲಾಗ್ ಅಷ್ಟು ಹುದ್ದೆ ಭರ್ತಿ ಮಾಡಿರೋದು ಅದು ಒಂದೇ ರಾಜ್ಯದಲ್ಲಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೆಯೇ ಸ್ಥಳೀಯ PLD ಬ್ಯಾಂಕ್ನ ಕ್ಷೇತ್ರ ಮೀಸಲಾತಿಯನ್ನ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರು ಬದಲಾಯಿಸಿದ್ದಾರೆ ಎಂದು PLD ಬ್ಯಾಂಕ್ ನಿರ್ದೇಶಕ ಬಸವರಾಜ ಅರಸ್ ಆರೋಪಿಸಿದರು.
ಪಿರಿಯಾಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಗೆ 13 ಕ್ಷೇತ್ರಗಳಿದ್ದು, ಈ ಕ್ಷೇತ್ರಗಳಿಗೆ ಈ ಹಿಂದೆ ವಾರ್ಷಿಕ ಸಭೆ ನಡೆಸಿದ ಆಡಳಿತ ಮಂಡಳಿಯು ಸರ್ವ ಸದಸ್ಯರುಗಳ ಸಮ್ಮುಖದಲ್ಲಿ 13 ಕ್ಷೇತ್ರಗಳಿಗೂ ಮೀಸಲಾತಿಯನ್ನು ನಿಗದಿಪಡಿಸಿ ಒಮ್ಮತದಿಂದ ಒಪ್ಪಿಗೆ ಪಡೆಯಲಾಗಿತ್ತು. ಅದರಂತೆ ಮುಂದಿನ ಫೆಬ್ರವರಿ 9ರಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಆದರೆ ಇತ್ತೀಚೆಗೆ ಅಧ್ಯಕ್ಷ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿಯ ತುರ್ತು ಸಭೆ ಕರೆದು ಕ್ಷೇತ್ರ ವಿಂಗಡಣೆಯಲ್ಲಿ ದುರುದ್ದೇಶಪೂರ್ವಕವಾಗಿ ಮೀಸಲಾತಿಯನ್ನು ಬದಲಾವಣೆ ಮಾಡಿದ್ದಾರೆ. ಇದು ಕಾನೂನು ಉಲ್ಲಂಘನೆಯಾಗಿದ್ದು, ಸಭೆಯಲ್ಲಿ ಹಲವಾರು ನಿರ್ದೇಶಕರು ವಿರೋಧ ವ್ಯಕ್ತಪಡಿಸಿದರೂ ಕೂಡ ಬೆಲೆ ನೀಡಲಿಲ್ಲ ಎಂದು ದೂರಿದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಐಲಪುರ ರಾಮು ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ, ಜೂಜು ಅಡ್ಡಗಳು ಪ್ರಾರಂಭವಾಗಿದೆ. ಇವರಿಗೆ ಸ್ಥಳೀಯ ಶಾಸಕರ ಅಭಯ ಹಸ್ತವಿದೆ. ಸಹಕಾರ ಚುನಾವಣೆಗಳಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರುಗಳು ಗೆಲುವು ಸಾಧಿಸಬಾರದೆಂಬ ದುರುದ್ದೇಶದಿಂದ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ನಿರ್ಣಯ ಆಗಿತ್ತು. ತಾರೀಕು 5/8/24ರಲ್ಲಿ ಆ ಸಭೆಯಲ್ಲಿ ಒಟ್ಟು 13 ಕ್ಷೇತ್ರಗಳು, ಸಾಗರ ಕ್ಷೇತ್ರ, ಒಂದು ಸಾಗರ ಕ್ಷೇತ್ರ ನಿಗದಿಯಾಗಿದ್ದು, 10 ಕ್ಷೇತ್ರ ಪೈಕಿ SC ಕ್ಷೇತ್ರವನ್ನು, ST ಕ್ಷೇತ್ರವನ್ನು, BCMA, BCMP 2 ಮಹಿಳಾ ಮೀಸಲು ನಿಗದಿಯಾಗಿತ್ತು, ಗುರುತುಪಡಿಸಲಾಗಿತ್ತು. ಮೀಟಿಂಗ್ ಅನುಮತಿ ಆಗಿತ್ತು 5/8/2024 ಮೀಟಿಂಗಲ್ಲಿ. ತದನಂತರ 22/9/2024ರಂದು ವಾರ್ಷಿಕ ಮಹಾಸಭೆಯಲ್ಲಿ ಸದರಿ ವಿಷಯವನ್ನು ಪ್ರಸ್ತಾಪಿಸಿ ಮಂಡನೆ ಮಾಡಿ ಸರ್ವಮತದಿಂದ ಒಪ್ಪಿಗೆ ಸೂಚಿಸಲಾಗಿತ್ತು. ಮಹಾಸಭೆ ತೀರ್ಪಿನಲ್ಲೂ ಹಾಲಿ ಅಧ್ಯಕ್ಷರು ಎಸ್ ಕುಮಾರಸ್ವಾಮಿ ಅವರು ಚುನಾವಣೆಯನ್ನ ಜಾಯಿಂಟ್ ರಿಜಿಸ್ಟ್ರಾರ್ ಕೃಷ್ಣರಾಜನಗರ ಪಟ್ಟಣದ ಪುರಸಭೆಯ ನೂತನ ಅಧ್ಯಕ್ಷರಾದ ಶಿವನಾಯಕ್ ಮತ್ತು ಉಪಾಧ್ಯಕ್ಷರಾದ ವಸಂತಮ್ಮ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಶಿವನಾಯಕ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ವಸಂತಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬುಧವಾರ ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು. ತಮ್ಮ ತಮ್ಮ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಪಟ್ಟಣದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲ ಪಟ್ಟಣ ಜನತೆ ಎಲ್ರಿಗೂ ಒಳ್ಳೇದಾಗಲಿ, ಶ್ರೀರಾಮದೇವರ ಆಶೀರ್ವಾದ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ನೀವು ಏನು ಬಜಾರೋಡಲ್ಲಿ ಯಾವ ಸಮಸ್ಯೆಗಳಿಗೆ ಕೇಳ್ತಿದ್ದೀರಾ, ತರಕಾರಿ ಸಂಕುಲ ಮತ್ತು ಬಜಾರೋಡಲ್ಲಿರುವಂಥ ಸಮಸ್ಯೆಗಳಿಗೆ ಹೇಳ್ತಿದ್ದೀರಾ, ಅತಿ ಶೀಘ್ರದಲ್ಲೇ ಬಗೆಹರಿಸ್ತೀನಿ. ಮತ್ತು ಪುರಸಭೆಯವರಿಗೆ ಕೂಡ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ರವಿಶಂಕರಣ್ಣವರು ಮತ್ತು ಅಪ್ಪಾಜಿ ಸಮಾರಂತ ದೊಡ್ಡಸ್ವಾಮಿಗೌಡರಿಗೆ ನಾವು ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ 23 ಜನ ಪುರಸಭಾ ಸದಸ್ಯರು ಮತ್ತು ನಮ್ಮ ವಾರ್ಡಿನ ಸಮಸ್ತ ಜನತೆಗೆ ಕೃತಜ್ಞತೆಗಳು. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ನಾನು ಒಂದೇ ಒಂದು ಚಿಕ್ಕವನ್ನ ರೀತಿ ದಯವಿಟ್ಟು ಸ್ವೀಕಾರ ಮಾಡಿ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಇವತ್ತು ನಾನು ಕಮ್ಮಿ ಅಂತಂದ್ರೆ ಒಂದು 20-22 ವರ್ಷ. ಜನವರಿ 26ರಂದು ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಹಶೀಲ್ದಾರ್ ಲೋಕೇಶ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ತಹಶೀಲ್ದಾರ್ ಲೋಕೇಶ್ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಬಾರಿಯಂತೆ ಈ ಬಾರಿಯೂ ಸಂಭ್ರಮದಿಂದ ಆಚರಿಸಲು ಎಲ್ಲ ಅಧಿಕಾರಿಗಳು ಸಹಕಾರ ನೀಡಬೇಕು. ಗಣರಾಜ್ಯೋತ್ಸವ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎಲ್ಲ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಹಾಜರಿ ಪುಸ್ತಕಕ್ಕೆ ಸಹಿ ಹಾಕುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಬಂದವರಿಗೆ ಏನು ಹೇಳ್ತಾ ಇಲ್ಲ ನಾನು, ಆದರೆ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಇವೆಂಟ್ಗೋಸ್ಕರ ಗಂಟೆಗಟ್ಟಲೆ ಕಾಯಿಸೋದು, ಬರದಲ್ಲೇ ಇರೋದು ಮಾತ್ರ ಸಹಿಸೋಕ್ಕಾಗೋದಿಲ್ಲ. ಇದು ಇಟ್ ಇಸ್ ನಾಟ್ ಪರ್ಸನಲ್, ಇದು ಗಣರಾಜ್ಯೋತ್ಸವಕ್ಕೆ ಪ್ರೀ ಮೀಟಿಂಗ್. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಹೆಡ್ ಆಫ್ ದಿ ಆಫೀಸ್ ಯಾರಿರ್ತಾರೋ ಅವ್ರಿಗೆ ಹೋಗಿ ದಯವಿಟ್ಟು ಹೇಳಿ, ಕನ್ವೆ ಮಾಡಿ. ಇದನ್ನು ಮಾತ್ರ ನಾನು ಅರ್ಜೆಂಟೀಸ್ನ ರಿಪೋರ್ಟ್ ಮಾಡ್ತಾ ಇದ್ದೀನಿ, DC ಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಕೆಲವರು ಬರಲ್ಲ ಸರ್, ಅದಕ್ಕೆ ಅಟೆಂಡೆನ್ಸ್ ಕಂಪಲ್ಸರಿ ಸರ್ಕಾರ ಬೇಕು ಅಂತ ಮನವಿ ಮಾಡ್ತಾ ಕೇಳಿದ್ದೀನಿ. ಎಲ್ಲರೂ ಇರಬೇಕು, ಇನ್ಕ್ಲೂಡಿಂಗ್ ಸ್ಟಾಫ್ ಅಂತಲೂ ಹೇಳಿದ್ದೀನಿ. ಮುಂದುವರೆದು ಹೇಳ್ಬೇಕಂದ್ರೆ ಇನ್ನು ಆ ರೀತಿ ಹೇಳ್ಬೇಕಾಗುತ್ತೆ. ಅಟೆಂಡೆನ್ಸ್ ಕಂಪಲ್ಸರಿ, ಅಟೆಂಡೆನ್ಸ್ ಇಲ್ಲದವ್ರಿಗೆ ರಿಪೋರ್ಟ್ ಮಾಡ್ತೀವಿ. ಅಟೆಂಡೆನ್ಸ್ ಯಾರು ತೊಗೊಳ್ತಾರೆ ಯೂಶಲಿ? ಒಟ್ಟಿಗೆ ಬರೋಣ, ಒಂದು ಟೀ ಎಲ್ಲರೂ ಒಟ್ಟಿಗೆ ಟೀ ಕುಡಿಯೋಣ, ಎಲ್ರಿಗೂ ಒಟ್ಟಿಗೆ ಹಿಂದಿನ ತಿನ್ನೋಣ ಎಲ್ಲ ಹೇಳ್ತೀವಿ. 4 ಜನ ಯಾರೋ 4 ಜನ ಬರ್ತಾರೆ, ದಯಮಾಡಿ ಆ ರೀತಿ ಮಾಡೋದು ಸರ್. ನಾನು ಹೇಳೋದು ಒಂದು ಸರ್, ನಾವು ಲಾಸ್ಟ್ ಮೀಟಿಂಗಲ್ಲಿ ಹೇಳಿದ್ವಿ ಸರ್, ಎಲ್ಲರೂ ಬರೋಣ, ಎಲ್ಲರೂ ಬಂದು ಬೇಗ ಒಂದು ಅರ್ಧ ಗಂಟೆ ಮುಚ್ಚಿ ಮಾಡಿ ಆಮೇಲೆ ಸರ್.
ಜನವರಿ 31ರಿಂದ ಫೆಬ್ರವರಿ 16ರವರೆಗೆ ನಡೆಯುವ ಶ್ರೀ ಭ್ರಮರಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಸಂಸದರಾದ ಸುನಿಲ್ ಬೋಸ್ ರವರ ಅಧ್ಯಕ್ಷತೆಯಲ್ಲಿ ಮುಡುಕುತೊರೆಯ ಶ್ರೀ ಶಿವರಾತ್ರೀಶ್ವರ ಮಂಗಳ ಮಂಟಪದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರು ಹಾಜರಿದ್ದು ಜಾತ್ರೆಗೆ ಬೇಕಿರುವ ಅಗತ್ಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಸಂಸದರ ಗಮನ ಸೆಳೆದರು. ಇನ್ನು ಸಭೆಯಲ್ಲಿ ಸಂಬಂಧಿಸಿದ ಇಲಾಖೆಗಳು ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ ಬರುವಂತಹ ಭಕ್ತರಿಗೆ ಯಾವುದೇ ತೊಂದರೆಗಳು ಉಂಟಾಗದಂತೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಿಭಾಯಿಸಬೇಕೆಂದು ಸಂಸದರು ಅಧಿಕಾರಿಗಳಿಗೆ ಸೂಚಿಸಿದರು. ಹಾಂ ಸರ್, ಕುಂಭಮೇಳದ ಕೂಡ ಮೀಟಿಂಗ್ ಆಗಿಲ್ಲ ಸರ್. ಹುಬ್ಳಿಯಲ್ಲಿ ಮೀಟಿಂಗ್ JSS ಆಗಿದೆ ಸರ್. ಸರ್, ಈಗ ಜನ ಸೇರೋದು ಕಟ್ತದ ಸರ್. ಅದಕ್ಕೆ ಏನು ಮಾಡಿದ್ದೀವಿ? ಅವ್ರದ್ದು ಕ್ಲಿನಿಕ್ ಇದೆ ಸರ್. ಅವ್ರದ್ದು ಕ್ಲಿನಿಕ್ ಇದೆ. ನೀರು ನಮ್ಮದು ಮಾತ್ರ ಹೆಲ್ತ್ ವೈಸ್ ಏನು ಮಾಡ್ತಾ ಇದ್ದಾರೆ. ನಿಮ್ಮದು ಸ್ಟಾಫ್ ಡ್ರಗ್ಸ್ ಸೆಕ್ರೆಟರಿ ಅವರು ಕ್ಲಿನಿಕ್ ಮಾಡಿ ಡ್ರಗ್ಸ್ನ ಅಲ್ಲಿ ಎಮರ್ಜೆನ್ಸಿ ಸರ್ವಿಸ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ. ನಾನು ಉಸ್ತುವಾರಿ ಇದ್ದಾಗ ಡಿಕೆಶಿಗೆ ಬೆಳಗಾವಿ ಪ್ರವೇಶಕ್ಕೆ ಬಿಟ್ಟಿಲ್ಲ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ. ಕಾಲೇಜು ಮತ್ತಷ್ಟು ಬೆಳೆಯಲು ಶ್ರಮ ವಹಿಸಿ, ನಿಮ್ಮೊಂದಿಗೆ ಆಡಳಿತ ಮಂಡಳಿ ಸದಾ ಕಾಲ ಜೊತೆಗಿರುತ್ತದೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ನೂತನ ಅಧ್ಯಕ್ಷ ದ್ಯಾವೇಗೌಡ ಭರವಸೆ. ಗೋವುಗಳ ಕೆಚ್ಚಲು ಕೊಯ್ದ ಪ್ರಕರಣ, ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹ. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಸದಸ್ಯರಿಂದ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.